ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್. ನಂದು ಇಷ್ಟು ವರ್ಷ ಲೈಫ್ದಾಗ ಎಲ್ಲ ಚಲೋನೇ ಇತ್ತು. ಸ್ಕೂಲು ಮನಿ ಇದು ಬಿಟ್ಟರೆ ನಂಗೆ ಏನೂ ಗೊತ್ತಿರಲಿಲ್ಲ. ಆದ್ರೆ ಅದು ಒಂದು ವರ್ಡಿಂದ ಎಲ್ಲಾನು ಹಾಳಾತು. ಇಷ್ಟೆಲ್ಲ ಬಿಲ್ಡಪ್ ಕೊಡತ್ತಾರ, ಅದ ಯಾವ ಪದ ಅಂತ ಯೋಚನೆ ಮಾಡತ್ತೀರಿ? ಅದ ಐತ್ಲ ನಮ್ದು ಆ ಕಾಲದ ದುಶ್ಮನ್. ಅದ ಲೈಫ್ ಟರ್ನಿಂಗ್ ಪಾಯಿಂಟ್. ನಾ ಹೈಸ್ಕೂಲ್ ಹಚ್ಬೇಕಂದ್ರೆ ಎಲ್ಲರೂ ಅಂತಂದ್ರ 10th ಒಂದು ಮುಗಿಸ ಮಸ್ತ್ ನಿನಗೆ ಲೈಫ್ ಸಿಗ್ತೈತಿ ಆ್ಯಂಡ್ ಇದ ನಿನ್ನ ಟರ್ನಿಂಗ್ ಪಾಯಿಂಟ್, ಚಂದಂಗೆ ಓದ್ಬೇಕಂತೇಳಿ ತಗೋರಿ ಬಿತ್ತೊಂದ ಫಸ್ಟ್ ಹೆಡ್ ಶಾಟ್. 10th ಏನೋ ಒಂದು ಓದಿ ಡಬ್ಬಾಕಿ 90 ಮೇಲೆ ಪರ್ಸೆಂಟೇಜ್ ಮಾಡಿದ್ನಿ. ಸೈನ್ಸ್ ಮಾಡ ಮಸ್ತ್ ಪರ್ಸೆಂಟೇಜ್ ಮಾಡಿ ಇದ್ದ ಮೇನ್ ನಿನ್ನ ಲೈಫ್ ಟರ್ನಿಂಗ್ ಪಾಯಿಂಟ್. ಸೈನ್ಸ್ ಮಾಡ್ರೆ ನಿಂಗೆ ಜಾಸ್ತಿ ಜಾಬ್ ಸಿಗ್ತಾವಂತಂದ್ರೆ ಸೊಯ್ ಅಂತ ಅಲ್ಲಿ ಜಿಗದ್ನಿ. ತಗೋ ಮತ್ತೊಂದು ಸೆಕೆಂಡ್ ಹೆಡ್ ಶಾಟ್. ಆ್ಯಂಡ್ ನಂದು ಪಿ ಯು ಮುಗಿದ್ಮೇಲೆ ನಾ ದೇವ್ರ ಕಡೆ ಹೋಗಿ ಗಚ್ಚಂಗ ಕೂತು ದೇವ್ರೆ ನಾ ಮುಂದೆ ಏನು ಮಾಡಲಿ ಅಂತ ಕೇಳಿದಾಗ ದೇವ್ರು ನಂಗೆ ವರ ಕೊಟ್ಟಿದ್ದ ಇದು. ಇಂಜಿನಿಯರಿಂಗ್ಗೆ ಸೇರಿಕೊಂಡು ನೀನು ತಪ್ಪು ಮಾಡಿಬಿಟ್ಟೆ. ಯಾಕೆ? ನಾನು ಕೂಡ ಮೊದಲು ನಿನ್ನ ಥರನೇ ಇದ್ದೆ ಕಣೋ. ಆ್ಯಂಡ್ ಫ್ಯಾಮ್ಲಿ, ಈಗ ನಿಮಗೆ ನನ್ನ ಕಷ್ಟ ಅಂದರೆ ಏನಂತ ಹೇಳಿ ಅರ್ಥ ಆಗತ್ತೈತೆ ಅಂತ ಅನ್ಕೋತೀನಿ. ಆ್ಯಂಡ್ ಇಂಜಿನಿಯರಿಂಗ್ ಮಾಡಿದವ್ರಿಗಂತೂ ಡಬಲ್ ಅರ್ಥ ಆಗಿರ್ತೈತಿ. ನನ್ನ ಇಂಜಿನಿಯರಿಂಗ್ನ ಒಮ್ಮೆ ನೋಡ್ಬೇಕಂದ್ರೆ ಹೆಂಗಿರ್ತೈತೆ ಗೊತ್ತು? ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಇನ್ನು ನನಗೆ ಹೆಡ್ ಶಾಟ್ ಮ್ಯಾಲೆ ಹೆಡ್ ಶಾಟ್, ಅನ್ಲಿಮಿಟೆಡ್ ಹೆಡ್ ಶಾಟ್ಸ್. ನಾ ಕೇಳಕ್ಕೆ ಹೋಗಂಗಿಲ್ಲ ರೀ ಫ್ಯಾಮ್ಲಿ, ತಾನೇ ಬರ್ತಾವವ. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡಿನ್ಲ ಅದಕ್ಕೆ. ಆ್ಯಂಡ್ ಫ್ಯಾಮ್ಲಿ, ನಾನು 10th ಇಂದ ಹುಡ್ಕಾಡತ್ತೀನಿ ನನ್ನ ಟರ್ನಿಂಗ್ ಪಾಯಿಂಟ್ ಎಲ್ಲೈತೆ ಅಂತ ಹೇಳಿ. ಅದು ಇಂಜಿನಿಯರಿಂಗ್ ಮಾಡಿದ್ಮೇಲೆ ಗೊತ್ತಾತ ನನ್ನ ಲೈಫ್ದಾಗ ಟರ್ನಿಂಗ್ ಪಾಯಿಂಟ್ ಇಲ್ಲ ಅಂತ ಹೇಳಿ. ಆ್ಯಂಡ್ ವಟ ಅಂತ ಹೋದ್ರು ನಿಮ್ಮ ಹುಡುಗಿನ ಪಟ ಅಂತ ಫಾಲೋ ಮಾಡಿರಿ. ಆ್ಯಂಡ್ ಹೋಗ ನೀನು ಯಾರು ಫಾಲೋ ಮಾಡ್ತಾರ ಅಂತ ಹೇಳಿ ಇಗ್ನೋರ್ ಮಾಡಬೇಡ್ರಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಅಂದ್ರೆ ಜಾಸ್ತಿ ಬೇಕಾಗೈತಿ. ಮತ್ತೆ ಸಿಗ್ತೀನಿ. ಬಾಯ್.